ಸ್ನೇಹಿತರೆ, ತಮಿಳುನಾಡು ಭಾಗದಲ್ಲಿ ನಿಂತ್ಕೊಂಡಿದ್ದೀವಿ ನಾವು. ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋದಿದೆ, ಏನಾಗ್ಬೋದು ಈ ಬಾರಿ ಎಲೆಕ್ಷನ್ ಅಂತ. ಸರ್, ನಿಮಗೆಲ್ಲ ಗೊತ್ತಿದೆ, ಸಿನಿಮಾ ಕ್ಷೇತ್ರದವ್ರು ರಾಜಕೀಯಕ್ಕೆ ಬಂದರೆ ತಮಿಳುನಾಡು ಎಷ್ಟು ಸರ್ವೈವ್ ಆಗಿದೆ ಅಂತ, ಅಥವಾ ಅವ್ರನ್ನ ಹೇಗೆ ಉಳಿಸ್ಕೊಂಡಿದೆ ಅನ್ನೋದು ಕೂಡ ಡೌಟ್ ಆಗುತ್ತೆ. ವಿಜಯ್ ಅಂತ ಒಬ್ಬ ಒಳ್ಳೆ ನಟ ಬಂದಿರೋದು, ಏನಾಗ್ಬೋದು ಸರ್? ವಿಜಯ್ ಅನ್ನೋ ಟಿ.ವಿ.ಕೆ. ಆದರೂ ನಾನೇನು ಹೇಳ್ತೀನಿ ಗೊತ್ತಾ, ಪವನ್ 2 ಸಲ ಆಂಧ್ರ ಪ್ರದೇಶದಲ್ಲಿ ನಿಂತ್ರಲ್ಲ, ಪವನ್ ಕಲ್ಯಾಣ್ 2 ಸಲ ನಿಂತರು, ಆದರೂ ಅವ್ರು 2 ಸಲ 0. ಟಿ.ವಿ.ಕೆನೂ ಅಷ್ಟೇ, 5 ಸೀಟ್ನಿಂದ 10 ಸೀಟು 0. ಹೌದಾ? ADMK ಪ್ಲಸ್ DMK ಅಂದರೆ ಸೂರ್ಯ 2 ಎಲೆ, ಅಂದರೆ ಒಂದು ಜಯಲಲಿತಾ, ಒಂದು ಕರುಣಾನಿಧಿ. ಅರ್ಥ ಆಯ್ತಾ? ಅದರಲ್ಲಿ ಬರೋದು ಅವರ ಇಬ್ಬರಲ್ಲಿ ಒಂದು ಪ್ರಶ್ನೆ ಇದೆ. ಈಗ ನಮ್ಮ ಜನಗಳಿಗೆ ಯಾರು ಹಣ ಹಂಚ್ತಾರೋ ಅವ್ರು ಬರ್ತಾರೆ. ಅರ್ಥ ಆಯ್ತಾ ನಿಮಗೆ? ನಮ್ಮ ಜನ ಏನು ಗೊತ್ತಾ, ಇವಾಗ ಓಟ್ ಕಾಯೋದು ದುಡ್ಡು, ಆ ದುಡ್ಡು ಯಾರು ಹಂಚ್ತಾರೋ ಅವ್ರಿಗೆ ಬರ್ತಾರೆ. ಇವತ್ತು ನೀನು 500 ಕೊಟ್ಟರೆ ಅವ್ರು 1000 ಕೊಟ್ಟರೆ ಅವ್ರು ಕೊಟ್ಟು. ಇಲ್ಲಿ ಯಾರೂ ನಂಬ್ತಾ ಇಲ್ಲ. ಪಂಚಾಯತಿ ಎಲೆಕ್ಷನ್ ಇರ್ತದೆ ನೋಡ್ರಿ, ನಮ್ಮದು ಪಂಚಾಯತಿದು. ಆ ಎಲೆಕ್ಷನ್ನಲ್ಲಿ ಅದು ಒಂದು ಬೆಂಬಲ, ಇದು ವ್ಯಕ್ತಿತ್ವಕ್ಕಿಲ್ಲ, ಮಣ್ಣಿ ಮೇಲೆ ಪವರು. ಟಿ.ವಿ.ಕೆ ಇವಾಗ ಬಂದಿದೆ ಪಾಪ, ಹೊಸ ಪಕ್ಷ, ವಿಜಯ್ ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತೇಳಿ. ಚಿರಂಜೀವಿಗೆ ಬಂದ್ರಲ್ಲ ಆಂಧ್ರನಲ್ಲಿ, ಓಹೋ ಚಿರಂಜೀವಿ CM ಅಂದರು. ಅದೇ ಥರ ವಿಜಯ್ಗೂ ಸೇರ್ತಾರೆ ಜನ, ಫ್ಯಾನ್ಸ್ ಸೇರ್ತಾರೆ, ಓಟ್ ಬರೋಲ್ಲ, ಹುಡುಗರು ಓಟು. ಆದರೆ ದೊಡ್ಡವರು ಫ್ಯಾಮ್ಲಿ ಓಟ್ ಹಾಕಲ್ಲ. ಫ್ಯಾಮ್ಲಿ ಏನು ಕೇಳ್ತಾರೆ, ಲೇಡೀಸ್ ಏನು ಕೇಳ್ತಾರೆ, ದುಡ್ಡು. ಇವತ್ತು ನಾನು 500 ಕೊಟ್ಟೆ ಅಂದರೆ ನೀನು 1000 ಕೊಟ್ಟರೆ ನೀನು ಕೊಟ್ಟು. ನಾವು ಇವಾಗ ಏನು ಗೊತ್ತಾ, ಸೆಂಟ್ರಾಗಿ ಇರ್ತೀವಿ, 4-5 பேர் குடிச்சுன்னு இருக்கிறோம். நம்மளுக்கு குடிக்கிறதுக்கு பிரியாணி கொடுத்தா 500 ரூபாய் கொடுத்தா நாங்கள் ஓட்டு போடுறோம் இல்லையா? பொம்பளைங்களுக்கு யார் 1000 ரூபாய் கொடுக்குறதிಲ್ಲ, 2000 கொடுக்குறானோ ಅವನಿಗೆ ಓಟ್ போட்டுருவாங்க. ಆದರೂ ನಮ್ಮ ಹೊಸೂರು ತೊಗದಿಯಲ್ಲಿ 6 ಸೀಟ್ ಇದೆ. ನಮ್ಮ ಕೃಷ್ಣಗಿರಿ ಡಿಸ್ಟಿಕಲ್ಲಿ 6 ಸೀಟ್ ಇದೆ, 3 ಅದು 3 ಇದು. ಆದರೂ ಇದರಲ್ಲಿ ಡಿವೈಡ್ ಇಲ್ಲ, 3 ಅವರು 3 ಇವರು. ನಮ್ಮ ಹೊಸೂರಲ್ಲಿ ಬಂದು ಒಂದು ಅಷ್ಟೊಂದು ಲೀಡ್ ಬರೋಲ್ಲ, ಒಂದು 5000 ಹೆಚ್ಚು ಕಮ್ಮಿ ಇಬ್ಬರಲ್ಲಿ ಒಬ್ಬರು. ಅದು ನಾವು ಕನ್ಫರ್ಮ್ ಹೇಳೋಕ್ಕಾಗಲ್ಲ ಓಟ್ ಹಾಕೋ ಗಂಟ. ವಿಜಯ್ ಅಂತೂ ಇಲ್ಲ, ನಮ್ಮ ಹೊಸೂರು ತೊಗದಿಯಲ್ಲಿ ವಿಜಯ್ ಇಲ್ಲ. ವಿಜಯ್ ಪ್ರಭಾವ ಯಾವ ಕಡೆ ಇದೆ ಸರ್ ತಮಿಳುನಾಡಿನಲ್ಲಿ? ಸರ್, ಅವ್ರು ಬಂದು ಅವ್ರನ್ನ ಕೂಟಾಣಿ ಕೇಳಿದ್ರು ಇವ್ರು ಕೊಟ್ಟಿಲ್ಲ. ಕೂಟಾಣಿನಲ್ಲಿ ಹೋಗಿದ್ರೆ ಒಂದು 20-30 ಸೀಟ್ ತಗೊಬೋದಾಗಿತ್ತು, ಇವ್ರು ಕೂಟಾಣಿ ಕೊಟ್ಟಿಲ್ಲ. ಕೊಡಕ್ಕೆ ಸರ್ ಅವ್ರದೇ ಪಕ್ಷ ಅಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಕೇಳ್ಕೊಂತವ್ರೆ. ಇವಾಗ ನಾನು ಬಂದು, ಬೇಡ ತಮ್ಮ, ಇವಾಗ ನೀನು ಸ್ವಲ್ಪ ಫಸ್ಟ್ ಬಂದಿದ್ಯಾ, ನಿನಗೆ ಇವಾಗ CM ಪದವಿ ನಾನು ಕೊಡಬೇಕಂದ್ರೆ ನೀನು ಹೆಂಗೆ ತಾಳ್ಮೆ ಹಿಡ್ಕೊಂಡು ಹೆಂಗೆ ಆಳ್ಮೆ ಮಾಡ್ತೀಯಾ, ಜನನ ಹೆಂಗೆ ಒಪ್ಪಿಸ್ಕೊಂತೀಯ, ಜನನ ಹೆಂಗೆ ಮಾತಾಡ್ತೀಯ ಅನ್ನೋದೊಂದು ಬೇಕಲ್ವಾ? ಅದಕ್ಕೆ ದೊಡ್ಡವ್ರು ಸೀನಿಯರ್ಗೆ ಸ್ವಲ್ಪ ಕೇಳಿದ್ರು ಅವರು, ಬಾಪ ನಮ್ಮ ಕಡೆ ಬಂದ್ಬಿಡು, ಯಾವುದೋ ಒಂದು ಡಿಪ್ಟಿ CM ಹಾಕ್ಕೊಡ್ತೀವಿ, ಯಾವುದೋ ಒಂದು 20 ಸೀಟು ನಮ್ಮ ಬೆಲ್ದಿಂಕ ನಿಮ್ಮ ಬೆಲ್ದಿಂಕ BJP ಇರೋರು ಕಮೆಂಟಾಗಿ ಮಾತಾಡಿದ್ರು. ಆದರೆ ಅದು ಆಗಿಲ್ಲ. ಇವಾಗ ಅವ್ರೇನು ಗೊತ್ತಾ, ನಾನು ಒಂದೇ ಸಲ ಸಿಂಗಲ್ಲಾಗಿ ನಿಂತ್ಕೊತೀನಿ, ಸಿಂಗಲಲ್ಲಿ ಫೈಟ್ ಮಾಡ್ತೀನಿ ಅಂತ ಮಾಡ್ತಾವ್ರೆ. ಆದರೂ ಬರ್ತೆ ಸರ್ 5ರಿಂದ 10, ಅಷ್ಟೆಲ್ಲ ಸೀನೇ ಇಲ್ಲ, 5ರಿಂದ 10 ಅಷ್ಟು ಬಿಟ್ಟರೆ ಇನ್ನೆಲ್ಲ ಈ ಇಬ್ಬರಲ್ಲಿ ಒಬ್ಬರು. ಆದರೂ ಪ್ರಭಾವ ADMK ಇದೆ. ಎಲ್ಲ ಒಂದು ಕಡೆ ಒಂದು 50ರಿಂದ 60 ಸೀಟು ವಿಜಯ್ ಅವರು ತೆಗೆದುಕೊಂಡ್ರೆ ಅವ್ರಿಗೆ ಡೆಪ್ಯೂಟಿ CM ಅವಕಾಶ ಇದೆ ಅನ್ನೋ ರೀತಿಯ ಚರ್ಚೆಗಳು. ಸರ್, 25 ಸೀಟ್ ಬಂದರೆ ಅವ್ರಿಗೆ ಡೆಪ್ಯೂಟಿ CM ಬರುತ್ತೆ, BJP ಕೂಟಣಿ ಆದರೆ. ಅದು ಕೂಟಣಿ ಹೆಂಗೆ ಅಂದಿರಾ, 2 ಎಲೆ BJP ಅಂದರೆ ADMK, BJP, ವಿಜಯ್ 3 ಸೇರಿದ್ರೆ ಇವ್ರಿಗೊಂದು ಪೋಸ್ಟಿಂಗ್ ಕೊಡ್ತಾರೆ, ಇಲ್ಲ ಅಂತೇಳಿಲ್ಲ. ಆದರೆ ಅವ್ರು 25 ಬರಲ್ವೇ, ಸೀನ್ ಇಲ್ಲ, ಚಾನ್ಸು ಇಲ್ಲ. ಅರ್ಥ ಆಯ್ತಾ? ಇದು 100%. ಸರ್, ಚಿರಂಜೀವಿ ಅವ್ರು ನೋಡಿದ್ದಕ್ಕಿಂತನೂ ದೊಡ್ಡ ಮಟ್ಟದ ರ್ಯಾಲಿಗಳು, ದೊಡ್ಡ ಮಟ್ಟದ ಜನ ಸೇರ್ತಾ ಇರೋದು, ಆ ಕ್ರೇಜು, ಹೈಪು ನೋಡ್ಬಿಟ್ರೆ ಎಲ್ಲ ಒಂದು ಕಡೆ ಅವರೇ CM. ಎಷ್ಟು ಬರೀ 18 ಸೀಟು, ಪ್ರಜಾರಾಜ್ಯಂ ಬರೀ 18 ಸೀಟು. ಅವ್ರು ಹೋದ್ಮೇಲೆ ಪವನ್ ಪಕ್ಷ ಮಾಡಿದ್ರು, ಅವರು 2 ಕಡೆ ಕಟ್ಟಿದ್ರು ಪಾಪ, ಒಂದು MLA ಗೆಲ್ಲಿಲ್ಲ. ತಿರ್ಗಾ 2ನೇ ಸಲ ಕೂಟಣಿ ಮಾಡಿದ್ರು, ಅವಾಗೂ ಬರಿಲ್ಲ. 3ನೇ ಸಲ 100 ಸ್ಟ್ರೈಕ್ ಕೊಡಿದ್ರು. ನೋಡಿ, ಬರೀ 20 ಸೀಟ್ ಆದರೂ 100 ಸ್ಟ್ರೈಕ್ ಕೊಡಿದ್ರು. ಡಿಪ್ಟಿ CM ಇವತ್ತು ಅವ್ರ ಹೆಸರು ಎಲ್ಲ ಹೋಗುತ್ತೆ ನೋಡಿ. ಇವತ್ತು ಹೋಗ್ತಾವ್ರೆ ಅವರು ಕ್ಯಾನ್ವಾಸ್ಗೆ, ತಮಿಳ್ನಾಡಿಗೆ BJP ಪ್ರಭಾವ ಹೋಗ್ತಾವ್ರೆ ಕ್ಯಾನ್ವಾಸ್ಗೆ. ಅದೇನಂದರೆ ಈ ಪ್ರಭಾವ ಇಲ್ಲಿ ಹೊಡಿತದೆ. BJPನೂ ಅಷ್ಟೇ, ನಾನು ಅತಿ ಹೇಳಲ್ಲ, BJPನೂ ಇವ್ರಿಗೆ ಎಷ್ಟು ಈಕ್ವಲ್ ಅಷ್ಟೇ ಈಕ್ವಲ್ BJPನೂ. ಈ ಎರಡಲ್ಲೇ ನಮ್ಗೆ ಚಾನ್ಸ್. ತಮಿಳ್ನಾಡಲ್ಲಿ ಬಂದು ಎಲೆಕ್ಷನ್ ಅಷ್ಟ, ಒಂದು ಸೂರ್ಯನ, ಒಂದು 2 ಎಲೆನ, ಒಂದು DMKನ, ಒಂದು ಅಣ್ಣ DMKನ, 2 ಬಿಟ್ಟರೆ ಬೇರೆ ಯಾವ ಬರಲ್ಲ. ರಜನಿಕಾಂತ್ ಅಂತವರು ಇಲ್ಲಿ ಜಾಗ ಉಳಿಸ್ಕೊಳ್ಳಿ. ಕಮಲಾಕ್ಷನ್ ಆಗಿಲ್ಲ, ರಜನಿಕಾಂತ್ ಆಗಿಲ್ಲ. ವಿಜಯ್ ಫಸ್ಟಲ್ಲಿ ಎಷ್ಟು ಗೆದ್ದರು? ಅವರು 18 ಸೀಟು. ಅಂತ ಅವರು ತನಿ ಪಕ್ಷ ಮಾಡಿ ವಿಜಯ್ ಥರ ಎಲ್ಲ ಮಾಡಿ ಅವರು ತೆಗೆದಿದ್ದು 18 ಸೀಟು. ಲಾಸ್ಟ್ವರೆಗೆ ಅವ್ರಿಗೂ ಇಲ್ಲ.
ಲಾಸ್ಟ್ಗೆ ಯಾವುದೋ ಒಂದು ಕೂಟಾಣಿ ಹೋದ್ರು, ಮೊನ್ನೆ ಯಾವುದೋ ಒಂದು ಪೋಸ್ಟಿಂಗ್ ಕೊಟ್ಟರು, ಪಾಪ ಅವರು ಡೆತ್ ಆಗ್ಬಿಟ್ರು ಬಿಡ್ರಿ. ಇವಾಗ ಏನಂದರೆ ಇರೋದು ಈ ಎರಡಕ್ಕೆ ಸರ್, ಅಭಿಮಾನ ಬೇರೆ, ಎಲೆಕ್ಷನ್ ಬೇರೆ, ತಮಿಳ್ನಾಡು ಬೇರೆ ಸರ್, ಫ್ಯಾನ್ಸ್ ಬೇರೆ ಸರ್. ಇವಾಗ ಪವನ್ ಒಂದು ರ್ಯಾಲಿ ಹೋದ್ರೆ ಎಷ್ಟು ಜನ ಬರ್ತಾರೆ? ಆಂಧ್ರ ಪ್ರದೇಶ್ ಪವನ್ ಕಲ್ಯಾಣ್ ಒಂದು ರ್ಯಾಲಿ ಹೋದ್ರೆ ಎಷ್ಟು ಜನ ಬರ್ತಾರೆ? ಎಲ್ಲ ಓಟ್ ಹಾಕಿದ್ರ? ಅವತ್ತು ಓಟ್ ಹಾಕಿದ್ರೆ ಅವರೇ ಸಿ ಎಮ್. ಮೆಗಾಸ್ಟಾರ್ಗೆ ಹಾಕಿದರೆ, ಒಂದು ಚಿರಂಜೀವಿ ಓಟ್ ಹಾಕಿದ್ರೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಅವರೇ ಯಾವಾಗೋ ಸಿ ಎಮ್, 10 ವರ್ಷಕ್ಕೆ ಮುಂಚೆ ಸಿ ಎಮ್. ಆಗಿಲ್ಲ, ಅದೆಲ್ಲ ಜನ ಒಪ್ಕೊಳ್ಳಲ್ಲ. ಫ್ಯಾನ್ಸ್ ನೋಡೋಕೆ 100 ಜನ ಬರ್ತಾರೆ. ಫ್ಯಾನ್ಸ್ ನೋಡೋಕೆ ಬರ್ತಾ ಇರೋದು, ನೋಡೋಕೆ ಬರ್ತಾರೆ ಸರ್. ಅದು ಯೂತು ನೋಡಿ, ಈ ವಯಸ್ಸ ಹುಡುಗರು, ಚಿಕ್ಕ ಹುಡುಗರು ಎಲ್ಲ 18, 19, 16, 17 ಹುಡುಗರು. ಓಟಿಲ್ಲ, ಓಟ್ ಇಲ್ಲದೆ ಇರೋರೆ ಈ ಥರದ ಕ್ರೇಜು. ನಮ್ಮ ಹೀರೋ ಬಂದ ಆಟ್ರ ಮುರ್ಗದ ಪಲ್ಟಿ ಹಂಗೆ ಇಪ್ಡಿಸಲ್ಲ ಆಟ್ರ ನಮ್ಮಳ್ದೆ ಏಕೆ ನಮ್ಮಳ್ದೆ ವಿಜಿಲ್ ಆ ಥರ ಇರುತ್ತೆ, ಬೇರೆ ಏನಿಲ್ಲ. ಬಂದುಬಿಟ್ಟು ಉದಯ ಸೂರ್ಯನ್ ನಮ್ಮ ಪಕ್ಕ, ನಮ್ಮ ಮುಖ ಸ್ಟಾಲಿನ್ ಸಿ ಎಮ್ ಆತಾನೆ. SSSಯಲ್ಲಿ ಪಕ್ಕ ನಂಬರ್ 1 ಗೆಲ್ಲಿಸ್ತಾರೆ. ನಾವು ಯಾರಿಗೂ ಇದು ಮಾಡಿಲ್ಲ. ನಮ್ಮ ತಲೆಯವರು ಎಲ್ಲರಿಗೂ ಚೆನ್ನಾಗಿ ಇದು ಮಾಡಿದ್ದಾನೆ. ತಿಂಗಳು 1000 ರೂಪಾಯಿ ಕೊಡ್ತಾನೆ. ರೇಷನ್ ಎಲ್ಲ ಮನೆಗಳಿಗೆಲ್ಲ ಕೊಡ್ತಾನೆ. ತಿರ್ಗಾ ಕಾಲೇಜ್ ಹುಡುಗೆಲ್ಲ 1000 ರೂಪಾಯಿ ಕೊಡ್ತಾನೆ. ಅಕ್ಕಿ ಮನೆಯವ್ರಿಗೆ ವಯಸ್ಸಾವ್ರಿಗೆಲ್ಲ ಮನೆಗೆ ಆಟನ ಕೊಡ್ತಾನೆ. ಬಸ್ ಫ್ರೀ ಎಲ್ಲ ಚೆನ್ನಾಗಿ ಮಾಡವನೆ. ಮನೆ 5,000 ಕೊಟ್ಟನು ಪೊಂಗಲ್ಗೆ. ಎಲ್ಲ ಚೆನ್ನಾಗಿ ಮಾಡೋಣ ಸರ್. ಅವರೇ ಸಿ ಎಮ್, ಅವರೇ. ADMK ಆದರೂ ಫ್ರೀ ಸ್ಕೀಮ್ ಹಂಗೆ ಕೊಟ್ಟಿದ್ದಾರಲ್ಲ ಸರಿ. ಅವರು ಏನು ಮಾಡಲ್ಲ ಸರ್. ನಮ್ಗೆ ADMK ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಸುಮ್ಮನೆ. ನಮ್ಮ ತಲಾಬದಿ ಅವತ್ತಿನಿಕ ನಮ್ಗೆ ಒಂದು ಮಾಡವಣೆ ಬಸ್ ಫ್ರೀ. ನಮ್ಮ ADMK ಅವ್ರು ನಮಗೆ ಹೇಳ್ತಾರೆ, ಮಾಡಲ್ಲ. ಅವರು ಸುಮ್ಮನೆ ಹೇಳ್ತಾರೆ, ಮಾಡಲ್ಲ. BJP ಹಂಗೆ ಮಾಡಲ್ಲ. ನಮ್ಮ ತಲೆಯವ್ರು ಮಾಡವಣೆ ಸರ್. ಸ್ಟಾಲಿನ್ ಪಕ್ಕ, ನಮ್ಮ ಹೊಸೂರು, ನಮ್ಮ SS ಸತ್ಯ, ಆಮೇಲೆ ನಮ್ಮ ಗಜನ್ನ, ಆಮೇಲೆ ನಮ್ಮ ವೈ ಪ್ರಕಾಶ್ ಅವರೆಲ್ಲ ಚೆನ್ನಾಗಿ ಮಾಡವ್ರೆ. ಹಂಗೆ ನಮ್ಮ ತಲೆ BR ಮುಲಿಗೋ, ನಮ್ಮ ಬಾಗ್ಲೂರು ನಮ್ಮ ತಲೆಯವರು, ನಾಗರಾಜಣ್ಣ, ನಮ್ಮ ಕೌನ್ಸಿಲರ್ ಅವರು ಎಲ್ಲ ಚೆನ್ನಾಗಿ ಮಾಡವ್ರೆ. ಎಲ್ಲ ಸೂಪರೇ ಸರ್. ನೆಕ್ಸ್ಟು DMKನೇ ಸರ್. ಪಕ್ಕ 100% ಅವರೇ ಗೆಲ್ಲಿಸೋದು. ಇನ್ನು ಏನು ಪಕ್ಕ ಸೂರ್ಯನ ಗುಡ್ತೆ ಪಕ್ಕ. CM ನಮ್ಮ ಸ್ಟಾಲಿನೇ. ಹೊಸೂರು ನಮ್ಮ ಸತ್ಯನ ಹೊಡಿತಾನೆ ಪಕ್ಕ. ರೀಡಿಂಗ್ ಸೆಂಟ್ರಲಲ್ಲಿ BJP ಇದೆ, BJP ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಅದು ಹೆಲ್ಪ್ ಆಗುತ್ತಲ್ಲ ಸರ್ ಸ್ಟೇಟ್ಗೆ ಅಂತ, ಆ ಥರದ್ದು ಏನೋ ಯೋಚನೆ ಮಾಡ್ತಾರೆ. ನಮ್ಮ ತಮಿಳ್ನಾಡು ಬರಲ್ಲ ಸರ್ BJP. ನಮ್ಮ ತಮಿಳ್ನಾಡು BJP ಬರಲ್ಲ ಸರ್. ಕಾಂಗ್ರೆಸ್ ನಮ್ಮ ತಮಿಳ್ನಾಡು ಕಾಂಗ್ರೆಸ್ಸು, ಉದಯ ಸೂರ್ಯನ್ ಅಷ್ಟೇ ಸರ್. ನಮ್ಗೆ ಪಕ್ಕ ರೀಡಿಂಗು ಹೊಡೆಯೋದು ನಾವೇ, ಪಕ್ಕ ನಾವೇ. BJP ಇಲ್ಲಿ ಒಳ ಬಿಟ್ಕೊಳ್ಳೋಕ್ಕೆ ಜನ ಸ್ವಲ್ಪ ಎಲ್ಲಂದರೆ ಒಂದು 4 ಸೀಟ್ 5 ಸೀಟ್ ಹೊಡಿತಾರೆ. ಆಪಾಕ್ ಹೊಡಿತಾರೆ ಅವರು. ನಮ್ಮ ಡಿಸ್ಟಿಕ್ಕಾಗ CM ನಾವೇ, ಸ್ಟಾಲಿನ್. ವಿಜಲ್ ಪೋಡು ಅಂತ ನೀವು ನೋಡಿದ್ರೆ ಟ್ರೆಂಡ್, ನಟ ವಿಜಯ್ ಅವರು ಕೂಡ, ವಿಜಯ್ ಅವರು ಬಂದು ದಳಪತಿ ಅವ್ರಿಗೂ ಚೆನ್ನಾಗೈತೆ. ನಾವು ಹೇಳೋಕ್ಕಾಗಲ್ಲ, ಅದು ಅವರು ಇಷ್ಟ. ನಾವು ಹೇಳೋಕ್ಕಾಗಲ್ಲ, ಅವ್ರು ಇಷ್ಟ. ವಿಜಯ್ ಬಂದುಬಿಟ್ಟು ಅವ್ರು ನಾವು ಹೇಳೋಕ್ಕಾಗಲ್ಲ. ಯಾಕೆ ಸರ್, ಯಾಕೆ ಹೇಳೋಕ್ಕಾಗಲ್ಲ? ಜನರೆಲ್ಲ ಆ ಮಟ್ಟಿಗೆ ದೊಡ್ಡ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅವರಿಗೆ. ಜನ ಇವಾಗ ಫ್ಯಾನ್ಸ್ ಬಂದರೆ ಎಲ್ಲ ಓದ್ತಾರೆ, ನಾವು ಓದ್ತೀರಿ. ಚಿರಂಜೀವಿ ಎಲ್ಲ ನಾವು ಬಂದ್ರೆ ಎಲ್ಲ ಓದ್ತೀರಿ. ನಾವು ಬಂದರೆ ಇವಾಗ ನಮ್ಮ ಕರ್ನಾಟಕನ ಯಾರು ನಾವು ಓದ್ತೀರಿ. ಇವಾಗ ನಮ್ಮ ಊರಾಗ ಯಾರು ನಾವು ಓದ್ತೀರಿ. ಫ್ಯಾನ್ಸ್ ಅದು ಓಟು ಅಲ್ಲಿ ಹೋಗಿ ಓಟ್ ಹಾಕ್ಬೇಕಲ್ಲ, ಅಲ್ಲಿ ಹೋಗ್ಬಿಟ್ಟು ಹಾಕ್ಬೇಕಲ್ಲ ಓಟ್ ಸರ್. ಯಾಕೆ ಹಾಕಲ್ಲ ಸರ್ ವಿಜಯ್ಗೆ? ವಿಜಯ್ಗೆ ಹಾಕಲ್ಲ ನಾನು ಹೇಳಿಲ್ಲ, ಹಾಕ್ತಾರೆ. ಅವ್ರು ಫ್ಯಾನ್ಸ್ ಅವ್ರು ಇದ್ದಾರೆ, ಹಾಕ್ತಾರೆ. ಅವ್ರಿಗೂ ಹಾಕ್ತಾರೆ. ನಮ್ಮ ತಲಾಬದಿ CM ಪಕ್ಕ CM, ಪಕ್ಕ CM ತಲಾಬದಿ. ಹಾಗೆ ಸರ್. ಪಕ್ಕ ದಳಪತಿನ ಸ್ಟಾಲಿನ್ ದಳಪತಿ. ನಮ್ಮ ಪಕ್ಕ ನಮ್ಮ CM ಅವರೇ. ಹೊಸರಾಗ ನಮ್ಮ ಸತ್ಯನ ಪಕ್ಕ, ನಮ್ಮ ಸತ್ಯ ಪಕ್ಕ ನಾವು ಹೊಡಿತೀರಿ. CM ನಮ್ಮ ತಲಾಬದಿನೇ. ಓಕೆ ಸರ್, ನನ್ರಿ ವಾಲ್ತಕಲ್. ತಮಿಳ್ನಾಡು ಕೇಳ್ತೀರಾ ಇಲ್ಲ ಹೊಸೂರು? ತಮಿಳ್ನಾಡು ಟೋಟಲ್ ಫುಲ್ಲು. ತಮಿಳ್ನಾಡುನಾಗ ADMK ಚೆನ್ನಾಗಿದೆ, ಅದೇ ಬರೋದು. ಎರಡಾಕು ಎಡಪಾಡಿ ಪಳನಿಸ್ವಾಮಿ ಬರೋದು. ಪಳನಿಸ್ವಾಮಿ ಅವರೇ ಈ ಬಾರಿಯೂ ಕೂಡ ಗೆಲ್ತಾರೆ. ಹೌದು, ಯಾಕಂದರೆ ಅವರು ಕೊರೋನಾ ಟೈಮೇ ಚೆನ್ನಾಗಿ ಮಾಡಿದ್ದಾರೆ. ಕೊರೋನಾ 2 ವರ್ಷ ಕೊರೋನಾ ಇರೋವಾಗೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ರೈತರಿಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಅವರು ಬರ್ಬೋದು. ಆಟೋ ಡ್ರೈವರ್ಕ ಎಲ್ಲರಿಗೂ ಮಾಡಿದ್ದಾರೆ. ಆಡಳಿತಾರೂಢ ಪಕ್ಷ ಸರ್, ಈಗಿರೋ ಆಡಳಿತ ಪಕ್ಷ DMK ಕೇಳ್ತಾರೆ ನಾನು. MK ಸ್ಟಾಲಿನ್ ಅವರು ಹೇಗಿದೆ ಸರ್? ಜನರ ಒಲವು ಯಾರ ಮೇಲಿದೆ? ಅಥವಾ DMKಗೆ ಈ ಸರಿ ವಿರೋಧ ಮಾಡ್ತಾರೆ? ಈಗಿರೋ ಸರ್ಕಾರ ಫುಲ್ ಹಾಕಿ ಎಲ್ಲ ರೌಡಿಜಾಮ್ಗಳು, ಎಲ್ಲ ಕಳ್ತನಗಳು ಎಲ್ಲ ನಡೀತಾ ಇರೋದು ಇವಾಗ ಇರೋ ಸರ್ಕಾರ. ಅದರಿಂದನೇ ಈ ಸರ್ಕಾರದಿಂದ ಏನು ನಮ್ಗೆ ಯಾವ್ರಿಗೂ, ರೈತರಿಂದ ಡ್ರೈವರ್ಗಿಂದ ಎಲ್ಲರಿಗೂ ತುಂಬ ಕಷ್ಟನೇ ಈ ಸರ್ಕಾರ ಇರೋದು.
ಅದಕ್ಕೆ ಈ ಸರ್ಕಾರನೇ ಬರಬಾರ್ದು ಅಂತ ನಾವು ಹೇಳ್ತಾರೆ. ಸರ್ ಜೊತೆಗೆ ಸಿನಿಮಾ ಕ್ಷೇತ್ರ ನಾವು ವಿಜಯ್ ಅವರು ಬರ್ತಾ ಇದ್ದಾರೆ, ಎಲ್ಲ ಒಂದು ರೀತಿಯಾಗಿ ಅವರು ಏನಾದರೂ ಇಂಪ್ಯಾಕ್ಟ್ ಮಾಡ್ಬೋದಾ, ಪ್ರಭಾವ ಬೀರ್ಬೋದಾ, ಎಫೆಕ್ಟ್ ಆಗುತ್ತಾ ಅವ್ರು ಬರೋದ್ರಿಂದ? ನೋಡ್ಬೇಕು, ಹೊಸ ಕೈ ಇವಾಗ ಇಲ್ಲಿ ಅದವರು ನೋಡ್ಬೇಕು ಸ್ವಲ್ಪ ಹೆಂಗೆ ಇದೆಯೋ ಅಂತ ಇದು ಮಾಡ್ತಾರೆ. ವಿಜಯ್ ಜನಗಳಾಗಬೇಕಿಲ್ವಾ? ಅವ್ರು ಇವಾಗ ಬಂದಿರೋದು, ಅವರು ಫಸ್ಟು ರಾಜಕೀಯಕ್ಕೆ ಬಂದು ಇವಾಗ ಅರ್ಥ ಆಯ್ತಾ, ಏನು ವಯಸ್ಸು ಹುಡುಗರಾಗ್ತಾರೆ, ತಿಳಿದಿರೋರು ಯಾರು ಹಾಕೋದಿಲ್ಲ. ಬಂದು ಏನಾನ ಫಸ್ಟ್ ಮಾಡಿದರೆ ನೀವು ಪರವಾಗಿಲ್ಲ, ಏನು ಮಾಡ್ತೀರಾ ನಾನು ಬರ್ತೀನಿ ಅಂತ ಬಂದು ಇದು ಮಾಡಿದ್ರೆ ಏನೂ ಆಗೋದಿಲ್ಲ. ಫಸ್ಟ್ ಅರ್ಧ ಜನ ಫಿಲ್ಮ್ ಆರ್ಟ್ಸ್ ನೋಡೋಕಂತಾನೆ ಕೂಟ ಸೇರ್ತಾರೆ. ಅವ್ರು ಏನು ಮಾಡ್ತಾರೆ ಏನು ಅಂತ ಒಂದು ಸಲ 2 ಸಲ ಏಟ್ ಬಿದ್ದರೆ ಅದು ಏನು ಕಷ್ಟ ಸುಖ ಅನ್ನೋದು ಗೊತ್ತಾಗೋದು, ಜನಗಳಿಗೆ ಇದಾಗೋದು. ಏನು ಇಲ್ದ್ರೆ ಹೊಸ್ದಾಗಿ ಇಲ್ದ್ರೆ ಇಲ್ಲ விஜய் பற்றி கேட்டுக்கிறாங்க. பற்றி சொல்லலாம்ப்பா, டிஎம்கே பற்றி இல்லை, எல்லாரை பற்றி சொல்லலாம். நல்லதோ கெட்டதோ அவங்க என்ன கேட்குறாங்கன்னா, யார் வராங்க யார் போகிறாங்கன்னு கேட்குறாங்க அவங்க. அதனால் என்ன பண்ணுறது, யார் நல்லது பண்ணுறாங்கன்னு கேட்குறாங்க. நல்லதுன்றது வந்து யார் பண்ணாலும் நல்லா, எல்லாருக்குமே நல்லது பண்ணுறவங்க யார் வந்தாலும் நல்லா இருக்கட்டும், அவ்வளோதான் சொல்ல முடியும். ஏடிஎம்கே டிஎம்கே நம்ம அவங்க இவங்கன்னு சொல்லக்கூடாது. எது வந்தாலும் நல்லா இருக்கட்டும். ஏடிஎம்கே இங்கே வந்தால் நம்ம இங்கே வந்து பாலகிருஷ்ணா ரெட்டி வந்து நல்லா பண்ணிட்டு இருந்தார். பாலகிருஷ்ணா ரெட்டி நல்லா பண்ணிட்டு இருந்தார். எல்லாருக்குமே, ஆட்டோ டிரைவருக்கு இல்லை, எல்லாருக்குமே பண்ணிட்டு இருந்தார். தள்ளுவண்டியிலேருந்து ரோட்டில் போகிறவங்களுக்கும் நல்லது கெட்டது எல்லாம் பண்ணியிருந்தார். இவங்க பண்ணுறாங்க அவங்க பண்ணுறாங்க நம்ம சொல்லக்கூடாது. எல்லாருமே பண்ணிட்டு இருந்தாங்க. இப்போ இருக்கிறவங்க நல்லது கெட்டது வந்து பார்க்கவும் இல்லை செய்யவும் இல்லை, அது அவங்கவுங்க இது. நம்ம அவங்கள குறை சொல்லக்கூடாது. எல்லாம் நடக்கிறது என்ன இருக்குதோ, நம்ம என்ன இருக்குதோ நம்மளுக்கு கேட்குறோம், நம்ம கஷ்டம் சுகம் கேட்குறோம். அவங்க வந்து நல்லது பண்ணால் நம்மளுக்கு யார் வந்தாலும் நல்லது தான், அவ்வளோதான். நம்ம ஆட்டோ டிரைவருங்களுக்கு நல்லது கெட்டது எல்லாருமே வந்து நல்லது பண்ணால் நம்மளுக்கு எல்லாம் சந்தோஷம் தான். ஏடிஎம்கே வந்தாலும் சரி டிஎம்கே வந்தாலும் சரி, எங்கள் கஷ்டம் வந்து நல்லதை கெட்டது அவங்க வந்து பார்க்கணும். அதை தான் நம்மளுக்கு பண்ணுறது. இப்போ நாங்கள் ரோட்டில் நிற்கிறோம், நம்மளுக்கு நல்லதை கெட்டது எதனா வேணுமானா எது பண்ணுறதுக்கு வந்து கேட்குறவங்க ஆள் இல்லை. இப்போ நாங்கள் யாருக்கிட்ட நாங்கள் வந்து கேட்டோம்னா ஏதோ ஒரு சப்போர்ட், நம்மளுக்கு சப்போர்ட்டானா ஒரு வீடு இல்லை, ஆட்டோ டிரைவருங்களுக்கு வீடுங்க இல்லை, எவ்வளோ இருக்குது அவங்க பிரச்சனை. பசங்க படிக்க வைக்கணும், படிக்க வைக்கும்போது பசங்களுக்கு வந்து ஒரு இங்கிலீஷ் மீடியம் படிக்க வைக்கணுமானா அவங்களுக்கு பசங்களுக்கு வந்து நம்மக்கிட்ட காசு இல்லை. எல்லாம் கவர்மெண்ட் ஸ்கூலில் படிக்க வைக்கிறோம். கவர்மெண்ட் ஸ்கூலில் படிக்கிறவங்க நல்லா படிக்கிறாங்க, வெளியில் படிக்கிறாங்க. நம்ம தான் படிக்காமல் இருக்கிறோம். நம்ம பசங்க வந்து கவர்மெண்ட் ஸ்கூலில் படித்தா நல்லா இருப்பாங்களா இல்லையா பார்க்குறோம். அப்போ ப்ரைவேட் ஸ்கூலில் போடுறோம், அங்கே வந்து ஃபீஸ் ஜாஸ்தி வாங்குறாங்க. அதை கொஞ்சம் இது பண்ணிவிட்டு நல்லதாக கெட்டதாக பார்க்க சொல்லுங்கள். யார் வந்தாலும் சரி, எந்த கவர்மெண்ட் வந்தாலும் சரி, நல்லா பண்ணால் சரி ಆಟೋ ಡ್ರೈವರ್ಗಳಿಗೆ ಎಲ್ಲಾರುಮೇ ಅவ்வளோதான். ಸರ್ ಪ್ರತಿ ಬಾರಿನೂ ಕೂಡ ನೋಡಿ, ಯಾರಾದರೂ ಒಬ್ಬರು ಸಿನಿಮಾ ಸ್ಟಾರ್ಗಳಲ್ಲಿ ಎಲೆಕ್ಷನಲ್ಲಿ ನಿಲ್ತಾರೆ, ಒಂದಿಷ್ಟು ಪ್ರಭಾವವನ್ನು ಬೀರ್ತಾರೆ. ನಾವು ಹೇಳಿದಾಗ ವಿಜಯಕಾಂತ್ ಇರ್ಬೋದು, ಕಮಲ್ ಹಾಸನ್ ಇರ್ಬೋದು, ರಜನಿಕಾಂತ್ ಕೂಡ ಗುರುತಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಈಗ ವಿಜಯ್ ಅವ್ರ ಮಟ್ಟಿಗೆ ಯಾಕೆ ಜನರು ಭಾಳಷ್ಟು ಮಾತನಾಡ್ತಾರೆ ಅಂದರೆ, ಅವರು ಎಲ್ಲೂ ಹೋಗ್ತಾರೋ ರ್ಯಾಲಿಲಿ ಸೇರ್ತಾ ಇರ್ತಕ್ಕಂಥ ಜನ. ಹಾಗಾಗಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ವಿಜಯ್ ಅವರು ಪ್ರಭಾವ ಬೀರ್ತಾರೆ ಅಂತ ಹೇಳ್ತಾರೆ. ನಿಮಗೇನು ಅನಿಸುತ್ತೆ ಸರ್? ರಾಜಕೀಯ ತುಂಬ ಸೂಕ್ಷ್ಮ ಅನ್ನೋದು ಸರ್. ವಿಜಯ್ ಅವ್ರ ಬಗ್ಗೆ ಹೇಳೋಕೆ ಏನಿಲ್ಲ ಸರ್. ಅವರು ತಾನೇ ಸಿ ಎಮ್ ಆಗಬೇಕಂದ್ರೆ ಆಗೋದಾಗ ಜಾಸ್ತಿ ಕಷ್ಟ ಇದೆ. ಯಾಕಂದರೆ ಇದಕ್ಕೆ ಮುಂದೆ ಹಲವರೆಲ್ಲ ಜಾಸ್ತಿ ಜನ ಇದ್ದಾರೆ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಇವಾಗ ಎಡಪಾಡಿ ಅವರೇ, ಇವಾಗ ಮುಖಸ್ಟಾರಿ ಅವರೇ, ಎಷ್ಟೋ ಜನ ಇದ್ದಾರೆ. ತಾನೇ ಸಿ ಎಮ್ ಆಗಬೇಕಂತ ಬರೋಕ್ಕಲ್ಲ, ಆಗೋ ಕೆಲಸ ಅಲ್ಲ. ಯಾಕಂದರೆ ಮುಂದೆ ಹಿಂದೆ ಜನಗಳಿಗೆ ಒಳ್ಳೆಯದು ಕೆಟ್ಟದ್ದು ನೋಡಿದ್ರೆ ಜನಗಳು ಬಂದು ಒಳ್ಳೆಯವ್ರು ಮಾಡ್ತಾರೆ ಅಂತ ನೋಡ್ತಾರೆ. ಅದರಿಂದ ಬಂದುಬಿಟ್ಟು ಇಲ್ಲ ರಸಿಗರು ಸಿನಿಮಾ ನಡಿಗರು ಅನ್ನೋಕ್ಕೋಸ್ಕರ ಇವಾಗ ಎಲ್ಲರೂ ಜನಗಳು ಬಂದುಬಿಟ್ಟು ಸಿನಿಮಾ ನಡಿಗರು ಅಂದರೆ ಓಡೋಗಿ ನೋಡ್ತಾರೆ ತಪ್ಪ. ಅವರು ಗಲೀಬೇಕು ಅನ್ನೋದು ಏನು ಇದು, ಅದು ಜನಗಳ ಇದು ಅದೇನು ಮಾಡೋಕ್ಕಾಗಲ್ಲ. ನಾವು ಬಂದುಬಿಟ್ಟು ಏನು ಹೇಳ್ಬೇಕಂದ್ರೆ, ಪೊದುಗ ಜನಗಳ್ಕ ಪಬ್ಲಿಕ್ಕ ಒಳ್ಳೇದು ಮಾಡೋರು ಯಾರಾಗಲ್ಲ ಇರಲಿ, ಬಂದರೆ ಒಳ್ಳೆಯದು. ಆದರೆ ನಮ್ಗಿಲ್ಲಿ ಪೋಸ್ಟಲ್ಲಿ ಬಂದುಬಿಟ್ಟು ಎಡಪಾಡಿ ಬಂದರೆ ಒಳ್ಳೇದು ಅನಿಸ್ತದೆ. ಯಾಕಂದರೆ ನಮ್ಗಿಲ್ಲಿ ಹೊಸೂರು ತೆಗೆದಿನಲ್ಲಿ ಬಂದು ಬಾಲಕೃಷ್ಣ ರೆಡ್ಡಿ ಜಾಸ್ತಿ ಜನ ಆಟೋ ಡ್ರೈವರ್ಗೆ ಎಲ್ಲರೂ ಮಾಡಿದ್ದಾರೆ. ಯಾಕಂದರೆ ಎಲ್ಲರಿಗೂ ಕಷ್ಟ ಸುಖನೋ ಏನು ಅಂತ ಬಂದು ಕೇಳ್ತಾರೆ. ಪ್ರತಿಯೊಂದು ಏನೋ ಒಂದು ಎತ್ತ ಅಂದರೆ ಹೋಗಿ ಹೇಳಿದ್ರೆ ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಮಿಚ್ಚ ಅವರು ಬಂದುಬಿಟ್ಟು ಹೇಳ್ತೀನಿ ಮಾಡ್ತೀನಿ ಅಂತಾರೆ ತಪ್ಪ, ಯಾರು ಬಂದು ನೋಡೋದಿಲ್ಲ. ಆಟೋ ಡ್ರೈವರ್ ಕಷ್ಟ ಯಾರು ಕೇಳೋರಿಲ್ಲ. ಇವಾಗ ಗ್ಯಾಸ್ ರೇಟ್ ಹೆಚ್ಚು, ಎಲ್ಲ ರೇಟ್ ಹೆಚ್ಚು, ಗ್ಯಾಸ್ ಇಲ್ಲ, ಎಷ್ಟೋ ಕಷ್ಟ ಬೀಳ್ತಾಯಿದ್ದೀರಿ. ಒಂದು ಕಷ್ಟ ಅಂದರೆ ಬಂದು ಕೇಳೋರು ಯಾರೂ ಇಲ್ಲ ಇಲ್ಲಿ. ಆ ಥರ ಇದೆ ಪರಿಸ್ಥಿತಿ. ಓಟ್ ಕೇಳೋಕೆ ಮಟ್ಟು ಎಲ್ಲರೂ ಬರ್ತದೆ. ಪಬ್ಲಿಕ್ 4 ಜನಕ್ಕೆ ಒಳ್ಳೇದು ಮಾಡೋರು ಯಾರನ್ನ ಆಗಲಿ ಬಂದರೆ ಒಳ್ಳೆಯದು. ಆದರೆ ಇಲ್ಲೂ ಬಂದು ಬಾಲಕೃಷ್ಣ ರೆಡ್ಡಿ ಬರೋಕ್ಕೆ ಚಾನ್ಸ್ ಇದೆ ಸರ್. ಯಾಕಂದರೆ ಒಂದು ಒಳ್ಳೇದು ಕೆಟ್ಟದಕ್ಕೆ ಅವ್ರು ಬಂದು ನೋಡ್ತಾರೆ ಪಬ್ಲಿಕ್ನ. ಅದರಿಂದ ನಾವು ಹೇಳ್ತಾ ಇದ್ದೀವಿ ಸರ್. ಹೋದ ಸರಿ DMK ಪಕ್ಷ ಬಂದಿತ್ತು, ಈ ಸರಿ NDA ಜೊತೆ ಮೈತ್ರಿ ಮಾಡ್ಕೊಂಡಿದೆ AIADMK. ನಿಮಗೇನು ಅನ್ಸುತ್ತಾರೆ, ಈ ಬಾರಿ ತಮಿಳ್ನಾಡು ಸ್ಟೇಟಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ? NDA ಗ್ಯಾರಂಟಿ ಬರ್ತದೆ ಸರ್. ಕೂಟಣಿ ಕಚ್ಚಿ BJP ADMK ಎಲ್ಲ ಗ್ಯಾರಂಟಿ ಬರ್ತದೆ ಸರ್.
ಜನಗಳು ಬಂದುಬಿಟ್ಟು ಎಲ್ಲ ಸ್ವಲ್ಪ 5 ವರ್ಷದಿಂದ ಬಲ ಕಷ್ಟ ಬಿದ್ದಿದ್ದಾರೆ ತಮಿಳ್ನಾಡಲ್ಲಿ. ಎಲ್ಲಿ ನೋಡಿದ್ರೆ ರೇಪ್, ಎಲ್ಲಿ ನೋಡಿದ್ರೆ ಮಲ್ಡ್ರು, ಚಿಕ್ಕ ಮಕ್ಕಳನ್ನ ಮುದುಕಿಗಳನ್ನ ಎಲ್ಲ ರೇಪ್ ಮಾಡೋದೇ ಈ ರಾಜಕೀಯ ಬಂದುಬಿಟ್ಟು ಈ ತಮಿಳ್ನಾಡಲ್ಲಿ ಇವಾಗ 5 ವರ್ಷ ಇದ್ದಿದ್ದು ರಾಜಕೀಯ ಏನು ಸ್ಟೆಪ್ ಎತ್ತಿಲ್ಲ. ಇದಕ್ಕೆ ಮೇಲೆ ಬರೋ ರಾಜಕೀಯ ಬಂದು ADMK ಎಲ್ಲ ಕೂಟಣಿ ಬಂದು BJP ADMK ಕೂಟಣಿ ಬಂದು ಸ್ಟೆಪ್ ಎತ್ತುತ್ತಾರಂತ ಒಂದು ನಂಬಿಕೆ ಇದೆ ಜನಗಳಿಗೆ. ಅದನ್ನು ಅವ್ರು ಕಾಪಾಡ್ತಾರಂತ ಒಂದು ನಂಬಿಕೆ ಇದೆ. ಸರಿ, ಪ್ರತಿ ಸಾರಿನೂ ಇಲ್ಲಿ ಪಕ್ಷೇತರ ಅಂದರೆ ಸ್ಥಳೀಯ ಪಕ್ಷಗಳಿಗೆ ಮಣೆ ಆಗ್ತಾಯಿದ್ರು. ನಿಮಗೆ ಗೊತ್ತಿರೋ ಹಾಗೆ ಇವೆಲ್ಲ ಸ್ಥಳೀಯ ಪಕ್ಷಗಳೇ. ಒಂದು ರಾಷ್ಟ್ರೀಯ ಪಕ್ಷ BJP, ತಮಿಳ್ನಾಡಲ್ಲಿ BJP ಬೇರು ಊರೋದಿದೆಯಲ್ಲ, ಸ್ವಲ್ಪ ಕಷ್ಟ ಸಾಧ್ಯ ಅನ್ಲಾಗ್ತಾಯಿದೆ. ಈ ಬಾರಿ BJPಗೂ ಜನ ಮನ್ಸೋತಿದಾರ ಇಲ್ಲಿ? ಸರ್, BJP ಪತ್ಯ ಅರ್ಥ ಮಾಡ್ಕೊತಿದ್ದರೆ ಜಾಸ್ತಿ ಜನ ಇದ್ದರು. ಇವಾಗ BJP ಏನು ಎತ್ತ ಅಂತ ಚಿಕ್ಕ ಮಗುನ ಕೇಳಿದ್ರೆ ಕೂಡ ಹೇಳ್ತಾರೆ ಸರ್. ಯಾಕಂದರೆ BJP ಬಂದು ಇವಾಗ ಸ್ವಲ್ಪ ಅಲ್ಲಲ್ಲಿ ಸಂದಾಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಹೈವೇ ರೋಡ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಜನಗಳಿಗೆ ಇವಾಗ ಒಂದು ಅಭಿಪ್ರಾಯ ಬಂದಿದೆ.